ಇವತ್ತೇನು ಹೇಳ್ಕೊಡ್ತೀರಮ್ಮ? ಬಾಳೆ ಎಲೆನಲ್ಲಿ ಒಂದು ದೋಸೆ ಮಾಡೋಣ. ಏನಿಲ್ಲ, ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಅದಕ್ಕೆ ಒಂದು ಅರ್ಧದಷ್ಟು ಮೊಸರು ಹಾಕ್ಕೊಳ್ಳೋದು, ಉಪ್ಪು, ಅರಿಶಿನ, ಒಂದು ಸ್ವಲ್ಪ ಜೀರಿಗೆ, ಹಸಿಮೆಣಸಿನ್ಕಾಯಿ, ಶುಂಠಿ ಕುಟ್ಟಿಟ್ಕೊಂಡಿರೋದು ಎಲ್ಲ ಹಾಕಿ ಚೆನ್ನಾಗಿ ಮಿಶ್ರ ಮಾಡೋದು. ಯೋಚನೆ ಮಾಡ್ತಾ ಇರ್ತಾರೆ ವೀಕ್ಷಕರು, ಯಾಕೆ ಇಷ್ಟೊಂದು ಕಸರತ್ತು, ಸುಮ್ಮನೆ ಅಷ್ಟೊಂದು ದೋಸೆ ಹಾಕ್ಬಿಟ್ಟು ತವದ ಮೇಲೆ ಹಾಕ್ಕೊಂಡು ಕುಳ್ಕೊಂಡು ತಿನ್ಕೋಬಾರ್ದೆ, ಇದೆಲ್ಲ ಯಾಕೆ ಇಷ್ಟೊಂದು ಪಜೀತಿ. ಹಬ್ಬಗಳಿಗೆ ಬಾಳೆಕಂದಗಳನ್ನು ತಂದಿರ್ತೀವಿ, ಆಮೇಲೆ ಏನು ಮಾಡ್ತೀವಿ, ಮಾರನೇ ದಿವಸ ತೆಗೆದು ಆಚೆಗೆ ಬಿಸಾಕ್ತೀವಿ. ಬಾಳೆ ಎಲೆಯಲ್ಲಿ ಊಟ ಮಾಡುವಂತಹ ಪದ್ಧತಿ ಅನಾದಿ ಕಾಲದಿಂದಲೂ ಬಂದಿದೆ. ಈ ಬಾಳೆ ಎಲೆಯಲ್ಲಿ ಎಂತಹ ಅಂಶ ಇರುತ್ತೆ ಅಂದರೆ, ಆ ಎಲೆ ಮೇಲೆ ಬಿಸಿ ಬಿಸಿಯಾದ ಅನ್ನವನ್ನು ಏನನ್ನಾದರೂ ಹಾಕ್ಕೊಂಡು ಬಿಸಿಯಾಗಿ ಹಾಕ್ಕೊಂಡು ತಿನ್ನುವಷ್ಟೊತ್ತಿಗೆ ಬಾಳೆ ಎಲೆಯಲ್ಲಿ ಇರ್ತಕ್ಕಂಥ ಸಾರ ಎಲ್ಲ ಆ ಅನ್ನಕ್ಕೆ ಬಂದಿರುತ್ತೆ. ನಮ್ಮ ಶರೀರದ ಒಳಗಡೆ ಇರ್ತಕ್ಕಂತಹ ಅನೇಕ ಬೇಡದ ಬ್ಯಾಕ್ಟೀರಿಯಾಗಳನ್ನೆಲ್ಲ ಕೊಲ್ಲುವಂತಹ ಶಕ್ತಿ ಬಾಳೆ ಎಲೆಗಿದೆ.